ಬ್ರೇಕ್. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಪ್ರಚಾರದ ಅಬ್ಬರ ಜೋರಾಗಿ ನಡೀತಾ ಇದೆ. ಬಿಜೆಪಿ ಅಭ್ಯರ್ಥಿ ಪರವಾಗಿ ಶ್ರೀರಾಮುಲು ಮತಯಾಚನೆಯನ್ನು ಮಾಡಿದ್ದಾರೆ. ಗಲ್ಲಿಗಳಲ್ಲಿ ತೆರಳುತ್ತಾ ಇದ್ದಾರೆ ಶ್ರೀರಾಮುಲು. ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಈ ವೇಳೆ ಕಾಂಗ್ರೆಸ್ ಮುಖಂಡರ ಮನೆಯಲ್ಲೇ ರಾಮುಲು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಜನರಿಗೆ ಏನ್ ತೊಂದರೆ ಮಾಡ್ತೀವಿ, ಜನರಿಗೆ ಯಾವ ರೀತಿಯಲ್ಲಿ ನೀವು ಇವತ್ತು ನ್ಯಾಯವನ್ನು ಕೊಡ್ತಾ ಇದ್ರಿ. 2.25 ವರ್ಷದಲ್ಲಿ ತಾವು ಕಳೆದಾಕಿರೋಂತ ಅಭಿವೃದ್ಧಿ ಕೆಲಸಗಳು ಏನಿದೆ ಅನ್ನೋದ್ರ ಮುಂದೆ ಜನರ ಮುಂದೆ ನೀವೆಲ್ಲರೂ ಕೂಡ ತಿಳಿಸಬೇಕಾಗಿದೆ. ಬಾಗಲಕೋಟೆ ಮತ್ತು ನಮ್ಮ ದಾವಣಗೆರೆ 2 ವಿಧಾನಸಭಾ ಚುನಾವಣೆಗಳಲ್ಲಿ ಅಲ್ಲಿ ಶ್ರೀನಿವಾಸ್ ದಾಸ್ಕೆರಪ್ಪ ಅವರು ನಂತರ ಚರಂತಿ ಮಟ್ಟವರು ಇಲ್ಲಿ 2 ಭಾರತೀಯ ಜನತಾ ಪಾರ್ಟಿ ಗೆಲ್ಲಿತು. ನನಗೆ 2.5 ವರ್ಷಗಳಲ್ಲಿ ಅವರು ಬಾದಾಮಿ ಜನರು ಅವತ್ತು ನನ್ನ ವಿರುದ್ಧವಾಗಿರುವಂತ ಅಭಿವೃದ್ಧಿ ಕೆಲಸಗಳನ್ನು ಬಹಳಷ್ಟು ಮಾಡಿಕೊಂಡು ಇವತ್ತು ಇಲ್ಲಿ ತನಕ ಆಗಿದೆ. ಬಾಗಲಕೋಟೆ ಜಿಲ್ಲೆ ಜನರಿಗೆ ಇವತ್ತು ಸಾಕಷ್ಟು ಹೋರಾಟಗಳು ಮಾಡಿದ್ವಿ, ಧರಣಿಗಳು ಮಾಡಿದ್ವಿ, ಎಲ್ಲವನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ರು ಕೂಡ ಇವತ್ತು ಇದೊಂದು ಅವಕಾಶ ಜನರಿಗೆ. ಈ ಅವಕಾಶ ಹೇಗೆ ಆಗ್ಬೇಕಂದ್ರಿಗಿನ ಜನರು ಅಭಿವೃದ್ಧಿ ಪರವಾಗಿ ಇದೀವಿ ಅನ್ನೋದ್ರಿಗಿನ ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಕೂಡ ಸಿದ್ದರಾಮಯ್ಯ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅನ್ನಂತ ಮತವನ್ನು ಕೊಡುವಂತ ಕೆಲಸ ಮಾಡ್ತಾರೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ. ಸಾದಿಕ್ ಪೈಲ್ವಾನ್ ಬಂಡಾಯದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಲಾಗಿದೆ. ಈ ಅಲ್ಪಸಂಖ್ಯಾತ ನಾಯಕರಿಗೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಆದರೆ ನಿನ್ನೆ ನಾಮಪತ್ರ ಹಿಂಪಡೆಯೋದಕ್ಕೆ ಕೊನೆಯ ದಿನ ಆಗಿತ್ತು. ಸಾದಿಕ್ ಪೈಲ್ವಾನ್ ತಮ್ಮ ನಾಮಪತ್ರವನ್ನ ಹಿಂಪಡೆದಿಲ್ಲ, ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಮುಂದುವರೆದಿದ್ದಾರೆ, ಕಣದಲ್ಲಿ ಇದ್ದಾರೆ. ಈಗ ಮನವೊಲಿಕೆ ವಿಫಲದ ಬಗ್ಗೆ ಶಾಸಕ ರಿಜ್ವಾನ್ ಮಾತಾಡಿದ್ದಾರೆ. ನ್ಯೂಸ್ 18ಗೆ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮಿಂದಲೇ ಸ್ವಲ್ಪ ಲೋಪ ಆಗಿರಬಹುದು, ಮುಂಚೆನೇ ಹೋಗಿದ್ರೆ ಮನವೊಲಿಕೆ ಮಾಡಬಹುದಾಗಿತ್ತೋ ಏನೋ. ಅಲ್ಪಸಂಖ್ಯಾತರು ಬಹಳ ವಿದ್ಯಾವಂತರಾಗಿರ್ತಾರೆ. ಒಬ್ಬರ ಬಗ್ಗೆ ಮಾತಾಡಿದ್ರೆ ಸಮುದಾಯಕ್ಕೆ ಧಕ್ಕೆ ಆಗಲ್ಲ. ಪರೋಕ್ಷವಾಗಿ ಜಮೀರ್ ಅಹಮದ್ಗೆ ರಿಜ್ವಾನ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈಗಲೂ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸುವಂತ ವಿಶ್ವಾಸ ಇದೆ. ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ ಅಂತ ಹೇಳಿ ಶಾಸಕ ರಿಜ್ವಾನ್ ಅರ್ಷದ್ ಮಾತನಾಡಿದ್ದಾರೆ. ಸೊ ಈ ಬಗ್ಗೆ ಅಂದ್ರೆ ಆ ಮನವೊಲಿಕೆ ಪ್ರೋಸೆಸ್ ವಿಫಲವಾದ ಬಗ್ಗೆ ಪರೋಕ್ಷವಾಗಿ ಜಮೀರ್ ಬಗ್ಗೆ ಶಾಸಕ ರಿಜ್ವಾನ್ ಅರ್ಷದ್ ಏನ್ ಹೇಳಿದ್ದಾರೆ, ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಅವರನ್ನ ಮಾತಾಡಿಸಿದ್ದಾರೆ ನೋಡೋಣ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಎದುರಾಗಿದೆ. ಅದರಂತೆ ಸಾದಿಕ್ ಪೈಲ್ವಾನ್ ಅವರು ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡಿರುವಂತದ್ದು. ಈ ನಡುವೆ ಅವರ ಒಂದು ಮನವೊಲಿಕೆಗೆ ತೆರಳಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸಿ. ಸರ್, ನಿನ್ನೆ ಪೈಲ್ವಾನ್ ಅವರ ಮನವೊಲಿಕೆಗೆ ತೆರಳಿದ್ರಿ, ಆಕ್ಚುಲಿ ಏನಾಯ್ತು ಸರ್? ಅವರು ವಾಪಸ್ ಯಾಕೆ ತೆಗೆದುಕೊಳ್ಳಲ್ಲ ಅಂದ್ರು? ನಾವಲ್ಲಿ ತಲುಪೋದಕ್ಕೆ ತಡ ಆಯಿತು. 3 ಗಂಟೆ ಸಮಯ, ಕೊನೆ ಸಮಯದ ಒಳಗಡೆ ಹೋಗಬೇಕಾಗಿತ್ತು. ಸ್ವಲ್ಪ ತಡ ಆಯಿತು. ಸೊ ನ್ಯಾಚುರಲಿ ಆ ಟೈಮ್ ಆದ ನಂತರ ವಿಡ್ರಾ ಮಾಡೋಕ್ಕೆ ಬರೋದಿಲ್ಲ. ಆದರೆ ನಾವು ಅವ್ರನ್ನ ಮಾತಾಡಿದ್ದೀವಿ. ಅವರು ನಮ್ಮ ಪಕ್ಷದ ಒಬ್ಬ ಮುಖಂಡರು, ದೀರ್ಘಕಾಲ ನಮ್ಮ ಪಕ್ಷದಲ್ಲೇ ಇದ್ದು ರಾಜಕಾರಣ ಮಾಡಿರ್ತಕ್ಕಂಥವ್ರು. ಸೊ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಅವರು ಬೆಂಬಲ ಸೂಚಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಜಮೀರ್ ಅಹಮದ್ ಅವರು ಮತ್ತೆ ಕೆಲ ಹಿರಿಯ ನಾಯಕರು ತೆರಳದೇ ಇರೋದೇ ಅವರ ಮನವೊಲಿಕೆ ಆಗದೆ ಇರೋದಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ ಸರ್. ಆಕ್ಚುಲಿ ಜಮೀರ್ ಅಹಮದ್ ಅವ್ರು ಗೈರಾಗೋದಕ್ಕೆ ಏನು ಸರ್ ಕಾರಣ? ಇಲ್ಲ, ಬೇರೆ ಆಗಿಲ್ಲ. ಅವ್ರಿಗೂ ಕೇರಳದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಬಹುಶಃ ಅವ್ರು ಕೇರಳದಲ್ಲಿ ಇದ್ದಾರೆ ಅಂತ ನನಗೆ ಬಂದಿರತಕ್ಕಂಥ ಮಾಹಿತಿ. ಪಕ್ಷದಿಂದ ನನಗೆ ಅವಕಾಶ, ನೀನು ಹೋಗಿ ಮಾಡಬೇಕು ಅಂತ ಜವಾಬ್ದಾರಿ ಕೊಟ್ಟಾಗ ನಾವು ಹೋಗಿ ಮಾಡಬೇಕಂತ ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ. ಮತ್ತು ಅದು ಸರಿ ಆಗುತ್ತೆ ಅಂತಲೂ ವಿಶ್ವಾಸ ನನಗಿದೆ. ಓಕೆ ಸರ್, ಈಗ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಮುಖಂಡರುಗಳು ತಮ್ಗೇನು ಹೇಳ್ತಾರೆ ಸರ್? ಮತ್ತು ಈಗ ಪ್ರೆಸೆಂಟ್ ಯಾವ ರೀತಿಯಾಗಿ ಮನವೊಲಿಸ್ತೀರಾ ಸರ್? ಏನು ಈಗಾಗಲೇ ಒಂದಂತೂ ಕೈ ಮೀರಿ ಹೋಗಿದೆ, ಈಗ ಏನಾದರೂ ಬೇಷರತ್ ಬೆಂಬಲ ಕೊಡಿಸೋವಂಥ ಜವಾಬ್ದಾರಿ ಇರ್ಬೋದು, ಅದು ಆ ರೀತಿ ಸಾಧ್ಯನಾ ಸರ್? ಈಗ ನೋಡಿ, ನಿನ್ನೆನೂ ಕೂಡ 11 ಜನ ಬಂಡಾಯ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ವಾಪಸ್ ತಗೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿದ್ದಾರೆ. ನಾವು ನಿನ್ನೆ ಹೋಗಿದ್ದ ಸಂದರ್ಭದಲ್ಲಿ ಮುಖ್ಯವಾದಂಥ ಒಂದು ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು, ಅವ್ರ ಜೊತೆಗೂ ನಾನು ಸಂಪರ್ಕದಲ್ಲಿದ್ದೀನಿ, ಮಾತನಾಡಿದ್ದೇನೆ. ಅವರು ಕೂಡ ನನ್ನ ಮನಸ್ಸು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಎಸ್ ಮಲ್ಲಿಕಾರ್ಜುನ್ ಅವರು ಜಮೀರ್ ಬಗ್ಗೆ ಆಡಿದಂಥ ಒಂದು ಮಾತು, ಮತ್ತೊಂದು ಕಡೆಗೆ ಕೆಲ ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪದ ಬಳಕೆ ಮಾಡಿರೋದು ಕೂಡ ಎಲ್ಲೊಂದು ಕಡೆಗೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ, ಅಲ್ಲಿನ ದಾವಣಗೆರೆ ಅಲ್ಪಸಂಖ್ಯಾತ ಸಮುದಾಯದ ಅಸಮಾಧಾನಕ್ಕೆ ಕಾರಣ ಅಂತಾರೆ ಸರ್.
ಅವರಿಬ್ಬರು ಫ್ರೆಂಡ್ಸು ಅವ್ರವ್ರ ಇದರಲ್ಲಿ ಏನೋ ಒಂದು ನಡೀತದೆ, ಅದೇನು ಅಲ್ಪಸಂಖ್ಯಾತರ ಪರಿಣಾಮ ಬೀಳಕ್ಕಾಗುತ್ತಾ? ಅಲ್ಪಸಂಖ್ಯಾತರು ಕೂಡ ಒಂದು ಲಾರ್ಜ್ ಕಮ್ಯುನಿಟಿ, ಮತ್ತೆ ಅವ್ರಿಗೆ ಆದಂತ ರಾಜಕೀಯ ಪ್ರಜ್ಞೆ ಇದೆ. ಪೈಲ್ವಾನ್ ಅವರ ಬಂಡಾಯ ಸ್ಪರ್ಧೆಯಿಂದ ಅಲ್ಪಸಂಖ್ಯಾತ ಮತಗಳ ವಿಭಜನೆ ಆಗಲ್ವಾ ಸರ್? ಅಂತದೊಂದು ಆತಂಕ ಕಾಂಗ್ರೆಸ್ಗಿಲ್ವಾ? ಚುನಾವಣೆ ಈಗ ಶುರು ಆಗುತ್ತಲ್ಲ, ಮತ್ತೆ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ದೀರ್ಘಕಾಲ ಇರೋದ್ರಿಂದ ಅವರು ಕಾಂಗ್ರೆಸ್ ಅನ್ನು ಬಿಟ್ಟು ಹೋಗೋದಿಲ್ಲ ಅಂತ ನನಗೆ ವಿಶ್ವಾಸ ಇದೆ. ಸೊ ನಾನು ಸಂಪೂರ್ಣವಾಗಿ ಅಲ್ಲಿನ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸರಿ, ಕೊನೆಯದಾಗಿ ಸರ್, ಈ ಸಂಬಂಧವಾಗಿ ರಾಜ್ಯ ನಾಯಕರಿಗೆ ಅಂದ್ರೆ ನಿಮಗೆ ಸೂಚನೆ ಕೊಟ್ಟಂತ ರಾಜ್ಯ ನಾಯಕರಿಗೆ ಸುರ್ಜೇವಾಲಾಗೆ ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ಗೆ ಏನು ರಿಪೋರ್ಟ್ ಕೊಟ್ಟಿದ್ದೀರಾ, ಮತ್ತೆ ಮುಂದೆ ಏನಾಗಬೇಕು ಅಂತ ಸಜೆಷನ್ ಕೊಟ್ಟಿದ್ದೀರಾ ಸರ್? ಯಾವ ರೀತಿ ಆದ್ರೆ ಪೈಲ್ವಾನ್ ಅವ್ರ ಮನವೊಲಿಕೆ ಆಗ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಲಹೆ ಕೊಟ್ಟಿದ್ದೀರಾ? ಇಲ್ಲ, ಅದು ಆಂತರಿಕವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಇವತ್ತು ಭೇಟಿ ಮಾಡಿ ನಾನು ಎಲ್ಲ 3 ಜನ ನಾಯಕರಿಗೆ ನಾನು ಮಾತಾಡ್ತೀನಿ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮಾತಾಡ್ತೀನಿ. ಸುರ್ಜೇವಾಲಾ ಅವ್ರಿಗೂ ಎಲ್ಲ ಗೊತ್ತಿದೆ, ಮತ್ತೆ ಎಲ್ಲರಿಗೂ ಸಂಪೂರ್ಣವಾಗಿ ವಿಶ್ವಾಸ ಇದೆ, ಎಲ್ಲ ಸರಿ ಆಗುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ. ತಾವು ನೋಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಶಾಸಕ ರಿಜ್ವಾನ್ ಅರ್ಷದ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.